ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಫಾರ್ಮಿಗೆ ಕೊಪ್ಪಳದ ವುಮೆನ್ಸ್ ಕಾಲೇಜಿಂದ ಜೇನು ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೋಸ್ಕರ ಸ್ಟೂಡೆಂಟ್ಸ್ ಆಗಮಿಸಿದ್ರು. ಈಗ ಆಲ್ರೆಡಿ ಆಲ್ಮೋಸ್ಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ ರೀತಿ ಜೇನು ಸಾಕಾಣಿಕೆಯನ್ನು ಮಾಡಬೇಕು, ಯಾವ ರೀತಿ ಹನಿ ತೆಗಿಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ ರೀತಿ ಅನಿಸ್ತು ನಮ್ಮ ಟ್ರೈನಿಂಗ್ ಬಗ್ಗೆ ಅಂತ ಅವ್ರ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ನಮಸ್ತೆ ಮೇಡಮ್, ಯಾವ ರೀತಿ ಅನಿಸ್ತೀವಿ ನಮ್ಮ ಟ್ರೈನಿಂಗ್ ನಿಮಗೆ? ತುಂಬ ಖುಷಿ ಆಯ್ತು ಸರ್. ನನ್ನ ಹೆಸರು ಉದ್ಯಮ ಅಂತ. ನಾವು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಂದ ಬಂದಿದ್ದೀವಿ. ನಮ್ಮ ಕಾಲೇಜಲ್ಲಿ ಇಂಟರ್ನ್ಶಿಪ್ ಅನ್ನೋ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಬೋದು. ಅದರಲ್ಲಿ ನಾವು ಜೇನು ಕೃಷಿಯ ಭೌಗೋಳಿಕ ಅಧ್ಯಯನದಲ್ಲಿ ಕೊಪ್ಪಳ ಜಿಲ್ಲೆಯ ಇಂದ್ರಗಿ ಗ್ರಾಮದ ಗ್ರಾಮೀಣ ಜೀವನೋಪಾಯಕ್ಕಾಗಿರುವಂಥ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೀವಿ. ಇಲ್ಲಿ ಮೊದಲೇ ಫಸ್ಟ್ ಟೈಮ್ ನಾವು ಕೇಳಿರೋದು ಹಂಗಂದ್ರೆ ಜೇನು ಕೃಷಿ, ಹೈನುಗಾರಿಕೆ ಕೇಳಿದ್ವಿ, ಕುರಿ ಸಾಕಾಣಿಕೆ ಕೇಳಿದ್ವಿ, ಮತ್ತು ಕೋಳಿ ಸಾಕಾಣಿಕೆಯನ್ನು ಕೇಳಿದ್ವಿ. ಜೇನು ಸಾಕಾಣಿಕೆ ಹೆಂಗೆ ಮಾಡ್ತಾರೆ ಅನ್ನೋ ಐಡಿಯಾ ಸಹ ಇರಲಿಲ್ಲ. ಇಲ್ಲಿ ಇವರು ಒಂದು ಪ್ರಾಕ್ಟಿಕಲಾಗಿ ತೋರಿಸಿದ್ರಲ್ಲ, ಅದು ಯೂಸ್ಫುಲ್ ಆಯ್ತು ನಮಗೆಲ್ಲ. ನಮ್ಮದು ಈ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಆಗಿರೋದ್ರಿಂದ ಯಾವ ಥರ ಅಂದ್ರೆ ನಮ್ಗೆ ಇಲ್ಲೆಲ್ಲ ಸಾಂಪ್ರದಾಯಿಕ ಕೃಷಿಗಳು, ಸಜ್ಜೆ ಜೋಳ ಮಾತ್ರ ಬೆಳಿತೀವಿ. ಇಲ್ಲೆಲ್ಲ ಬಿಸಿಲು ಜಾಸ್ತಿ. ಇಲ್ಲೇ ಥರ ನಾವು ಜೇನು ಕೃಷಿಯನ್ನು ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಹ ಬಂದಿರಲಿಲ್ಲ. ಇಲ್ಲೆಲ್ಲ ಪ್ರಾಕ್ಟಿಕಲಾಗಿ ನೋಡಿದಾದ್ಮೇಲೆ ನಮಗೊಂದು ಯೂಸ್ಫುಲ್ ಆಗಿರೋಂಥ ಐಡಿಯಾ ಬಂದದ. ಈಗ ನಮ್ಮ ಮುಂದಿನ ಜೀವನದಲ್ಲಿ ಒಂದು ವೇಳೆ ಓದಿದ್ದೀವಿ, ನಾವು ಜಾಬ್ ಸಿಗುತ್ತೋ, ಗೌರ್ಮೆಂಟ್ ಜಾಬ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಕೃಷಿಯಿಂದನೇ, ಅಂದ್ರೆ ಕೃಷಿಯೇ ನಮ್ಮದು ಸಾಂಪ್ರದಾಯಿಕ. ಇಲ್ಲೆಲ್ಲರೂ ನಾವು ಬಂದಿರೋರೆಲ್ಲ ಕೃಷಿ ಮೂಲದಿಂದನೇ ಬಂದಿದ್ದೀವಿ. ಹಾಗಾಗಿ ನಮಗೊಂದು ಸಣ್ಣ ಐಡಿಯಾ ಇರುತ್ತೆ ಕೃಷಿನ ಹೇಗೆ ನಾವು ಉಪಯೋಗ ಮಾಡ್ಕೊಳ್ಬೋದು ಅನ್ನೋದನ್ನ. ಅದ್ರ ಜೊತೆನೇ ಈ ಸರ್ ಅಂದ್ರೆ ಒಂದು ಇನ್ಫಾರ್ಮೇಷನ್, ಒಂದು ತರಬೇತಿ ಕೊಟ್ಟರಲ್ಲ, ಅದರಿಂದ ನಮಗೆ ಭಾಳ ಮುಂದೆ ಯೂಸ್ಫುಲ್ ಆಗುತ್ತೆ.